ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಮೇಡಮ್? ರಾಧಾಲಕ್ಷ್ಮಿ ಅಂತ. ಇಲ್ಲಿಂದ ಬಂದಿದ್ದೀರಾ? ಚಿಕ್ಕಬಳ್ಳಾಪುರದಿಂದ. ಹೌದಾ? ಇಲ್ಲಿ ಆಯುರ್ಮಠಂ ಏನಕ್ಕೋಸ್ಕರ ಬಂದಿದ್ದೀರಾ? ನಮಗೆ ಬಸ್ಸಲ್ಲಿ ಇಳಿಯೋವಾಗ ಕಾಲು ಸ್ಲಿಪ್ ಆಗಿ ಹೋಗ್ಬಿಟ್ಟು ಕಾಲು ತುಂಬ ಪೇಯ್ನ್ ಇತ್ತು. ಕೊನ ಬಾಗಿಲು ಮನೆಯಿಂದ ಒಳಗಡೆ ಆಚೆಗೆ ಹೋಗಿ ಬಾಗಿಲು ತೆಗಿಯೋದಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ನೋವು ಬಂದಿತ್ತು. ಅಂದ್ರೆ ನಡಿಯೋಕ್ಕಾಗ್ತಾ ಇರಲಿಲ್ಲ? ನಡಿಯೋಕ್ಕಾಗ್ತಾ ಇರಲಿಲ್ಲ, ತುಂಬ ನೋವಿತ್ತು. ಕಾಲಲ್ಲಿ ಅಂದ್ರೆ ಎಲ್ಲಿ? ಏನನ್ನೋದಿಲ್ಲ, ಹಿಮ್ಮಡಿ ಅಂತ. ಹಿಮ್ಮಡಿ ಹತ್ರನಾ? ಓಕೆ ಓಕೆ. ಹಿಮ್ಮಡಿ ಹತ್ರ ತುಂಬ ನೋವಿತ್ತು, ಅದು ಊತನೂ ಬಂದಿತ್ತು. ಹಾಂ. ಆವಾಗ ನಾನು ಬಿದ್ದಾಗ 1-2 ವರ್ಷ ಮಾತ್ರೆ ತಗೊಂಡು ಎಲ್ಲ ಸರಿ ಮಾಡಿಕೊಂಡೆ. ಮತ್ತೆ ಇದ್ದಕ್ಕಿದ್ದಂಗೆ ಪೇಯ್ನ್ ಜಾಸ್ತಿ ಆಗೋಗಿತ್ತು. ಅದಕ್ಕೆ ಮತ್ತೆ ಇಲ್ಲಿ ನಮ್ಮ ಅತ್ತಿಗೆ ಅವ್ರು ಬಂದಿದ್ರು, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಗೆ. ಅವ್ರಿಗೆ ಸಮಸ್ಯೆ ಆಯ್ತಾ? ಅವ್ರಿಗೆ ಸರಿ ಹೋದ್ಮೇಲೆ ನನಗೆ ಸಜೆಸ್ಟ್ ಮಾಡಿದ್ರು, ಹೋಗಿ ಒಂದ್ಸತಿ ತೋರಿಸಿ ಕೇಳಿ ಅಂತ. ಅಣ್ಣನೇ ಕರ್ಕೊಂಡ್ಬಂದ್ರು ಇಲ್ಲಿಗೆ. ಸರಿ, ತೋರಿಸಿದ್ದಕ್ಕೆ ನೀವು ರೆಡಿ ಆಗುತ್ತೆ, ಇಲ್ಲಿ ಟ್ರೀಟ್ಮೆಂಟ್ ಒಂದು 10 days ತಗೊಂಡು ಹೋಗಿ ಅಂತ ಹೇಳಿದ್ರು. ನಾನು 2020 ಬಂದಿದ್ದೆ. ಇದು ನೀವು ಹೇಳ್ತಾ ಇರೋದು 2-3 ವರ್ಷದ ಹಿಂದೆ ವಿಷಯ? ಹೌದು. 2020 ಅಂದ್ರೆ 4 ವರ್ಷದ ಹಿಂದೆ ಬಂದಿದ್ದೆ. ಓಹೋ. ಟ್ರೀಟ್ಮೆಂಟ್ ತಗೊಂಡೋದ್ಮೇಲೆ ನಾನು ಆರಾಮಾಗಾದೆ. ಓಕೆ. ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೆ, ಅಂಗಡಿಗೆ ಹೋಗ್ತಾ ಇದ್ದೆ, ಅಂಗಡಿ ನೋಡ್ಕೊಳ್ತಾ ಇದ್ದೆ, ನಿಂತ್ಕೊಳಕ್ ಆಗ್ತಾ ಇತ್ತು, ಓಡಾಡಕ್ ಆಗ್ತಾ ಇತ್ತು, ಏನು ಪ್ರಾಬ್ಲಮ್ ಇರ್ಲಿಲ್ಲ. 1 ತಿಂಗಳ ಬ್ಯಾಕ್ ಅಲ್ಲಿ ನನ್ನ ಮಗ ಹೇಳ್ಕೊಡ್ತಾ ಇದ್ದ, ರೀಸೆಂಟ್ ಆಗಿ ಬಂದು ಕಾಲ್ ಮೇಲೆ ಬಿದ್ಬಿಟ್ಟ, ಅದೇ ಕಾಲ್ ಮೇಲೆ. ಮತ್ತೆ ಊತ ಬಂದು ಸ್ವೆಲ್ ಬಂತು. ಅದಕ್ಕೆ ಮತ್ತೆ ಇಲ್ಲಿ ಬಂದು ಒಂದ್ಸತಿ ತೋರಿಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ರಿ. ಮತ್ತೆ ಇವಾಗ 3 days ಟ್ರೀಟ್ಮೆಂಟ್ ಹೇಳಿದ್ರು, ಟ್ರೀಟ್ಮೆಂಟ್ ತಗೊಂಡ್ರಿ. ಈಗ ಹೇಗಿದೆ ನೋವಲ್ಲ? ಇವಾಗ ಕಾಲ್ ನೋವಿಲ್ಲ, ಆಕ್ಚುಲಿ ಆಗಿ 3 ದಿನದಲ್ಲೇ ಕಮ್ಮಿ ಆಗಿದೆ. ಅದಕ್ಕಾಗಿ ನನಗೆ ಗೊತ್ತಿದ್ದಂಗೆ ನಾನು ಯಾರಿಗಾದ್ರೂ ಹೇಳಿದ್ರೇನು, ನಾನು ನಮ್ಮ ಯಜಮಾನ್ರಿಗೆ ಹೇಳ್ತಾ ಇರ್ತೀನಿ, ಈಗ ಕಳಿಸಿ ಫಸ್ಟು ಅಲ್ಲಿಗೆ ಆಯುರ್ಮಠಕ್ಕೆ ಕಳಿಸಿ, ಅಲ್ಲಿ ಪ್ರಾಬ್ಲಮ್ ಅವ್ರಿಗೆ ಸಾಲ್ವ್ ಆಗಲ್ಲ ಅಂದರೆ ಬೇಕಾಯಿದ್ರೆ ಅಂದರೆ ಆಪ್ರೇಷನ್ಗೆ ಹೋಗ್ಲಿ ಅಂತ. ನಮ್ಮ ಯಜಮಾನ್ರು ಬಂದಿದ್ರು, ಆಕ್ಚುಲಿ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದ್ದಕ್ಕಿದ್ದಂಗೆ ಬೆಳಗ್ಗೆ ಎದ್ದೇಳಿದ್ರು, ಮತ್ತೆ ಆಚೆ ಹೋಗಿ ಬಂದರು ಒಳಗಡೆಗೆ ಅಷ್ಟೇ, ಮತ್ತೆ ಮಲ್ಕೊಂಡ್ಬಿಟ್ರು. ಏನೂ ಮಾಡೋಕ್ಕಾಗಲಿಲ್ಲ. ಈಗ ಚೆನ್ನಾಗಿದ್ದಾರೆ ತಾನೆ? ಈಗ ಚೆನ್ನಾಗಿದೆ. ಮತ್ತೆ ಯಾಕೆ ಕಳ್ತಾ ಇದ್ದೀರಾ? ಅವಾಗ ಅವ್ರು ನೋಡಿದ್ದು ಪ್ರಾಬ್ಲಮ್ನ ತಡ್ಕೊಳಕ್ಕಾಗ್ತಾ ಇಲ್ಲ. ಅವಾಗ ಅವ್ರ ಮಲ್ಕೊಳಕ್ಕಾಗ್ಲಿಲ್ಲ, ಎದ್ದೇಳಕ್ಕಾಗ್ಲಿಲ್ಲ, ಅಷ್ಟು ಸಫರ್ ಮಾಡಿಬಿಟ್ರು. 1 hourಗೆ ಅವರು ಹತ್ಕೊಂಡ್ಬಿಟ್ರು. ನನ್ನ ಕೈಯಿಂದ ಆಗ್ತಾ ಇಲ್ಲ, ಮಲ್ಕೋಕ್ಕೂ ಆಗ್ತಾಯಿಲ್ಲ, ಏನ್ ಮಾಡೋಕ್ಕೂ ಆಗ್ತಾಯಿಲ್ಲ, ಹೆಂಗಿರೋದು ನಾನು ಅಂತ. ಮತ್ತೆ ನನ್ನ ಟ್ರೀಟ್ಮೆಂಟ್ ಆಗಿದ್ದಕ್ಕೆ ನಾವು ಸಡನ್ ಆಗಿ ಇಲ್ಲಿಗೆ ಬಂದ್ವಿ. ನಮ್ಮ ಸೀದಾ ಬೇರೆ ಎಲ್ಲೂ ಹೋಗ್ಲಿಲ್ಲ ಸರ್. 1 ಇಂಜೆಕ್ಷನ್ ತಗೊಂಡ್ರು, ಪೇನ್ ಕಿಲ್ಲರ್ ರೆಡ್ಯೂಸ್ ಆಗೋದಿಕ್ಕೆ. ಮನೆಗೆ ಬಂದು ಒಬ್ರು ಕೊಟ್ಬಿಟ್ಟು ಹೋದ್ರು, 2 ಪೇನ್ ಕಿಲ್ಲರ್ ಕೊಟ್ರು. ಆದ್ರೂ ಅವ್ರ ಕೈಯಲ್ಲಿ ಕುತ್ಕೊಳ್ಳಕ್ಕೆ ಏನಕ್ಕೂ ಆಗ್ಲೇ ಇಲ್ಲ. ಮತ್ತೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದು. ನೆಕ್ಸ್ಟ್ ಡೇ ಬಂದು 14 days ಟ್ರೀಟ್ಮೆಂಟ್ ತಗೊಂಡ್ರು ಅವರು. ಮತ್ತೆ ಇವಾಗ ಆರಾಮಾಗಿದ್ದಾರೆ. ಅಂದ್ರೆ ಆ ಸಿವಿಯರ್ ಆಗಿರೋ ಪೇನ್ ಎಷ್ಟು ದಿನದಲ್ಲಿ ಕಮ್ಮಿ ಆಯ್ತು ಅವ್ರಿಗೆ? 3 months ಫುಲ್ ಕ್ಯೂರ್ ಆಗಿ ಆರಾಮಾಗಿದ್ದಾರೆ. ಎಷ್ಟು ವರ್ಷದಿಂದ ನಡೆದಿದ್ದು? 2 years ಬ್ಯಾಕ್. ಅಂದ್ರೆ ಈಗ ಏನು ಸಮಸ್ಯೆ ಇಲ್ಲ? ಇವಾಗ ಏನು ಸಮಸ್ಯೆ ಇಲ್ಲ, ಆರಾಮಾಗಿದ್ದಾರೆ. ಯಾಕೆ ಸರ್ಜರಿ ಬಗ್ಗೆ ಎಲ್ಲ ಯೋಚನೆ ಮಾಡ್ಲಿಲ್ವಾ? ಅಷ್ಟು ಸಿವಿಯರ್ ಕಂಪ್ರೆಷನ್. ಫಸ್ಟ್ ಅವರು ಮಲ್ಕೊಂಡಿದ್ದ ತಕ್ಷಣ ಹೇಳಿದ್ದೆ ಅಷ್ಟು, ಫಸ್ಟ್ ಮೈಸೂರು ಫೋನ್ ಮಾಡಿ ಅಲ್ಲಿ ಹೋಗೋಣ, ಅಲ್ಲಿ ಆಗಲ್ಲ ಅಂದ್ರೆ ಮತ್ತೆ ನೋಡೋಣ ಅಂತ ಹೇಳಿದೆ. ನಿಮಗೆ ನಂಬಿಕೆ ಇತ್ತಾ ಅವರು ಇಲ್ಲಿ ಕರ್ಕೊಂಡ್ ಬಂದಾಗ ಚೆನ್ನಾಗಿ ಆಗ್ತದೆ ಅಂತ? ನನ್ನ ಕಾಲು ನೋವು ಹೊಟ್ಟೋದ್ಮೇಲೆ ನನ್ನ ನಂಬಿಕೆ ಫುಲ್ 99 ಅಲ್ಲ 100% ಬಂತು. ಹೌದಾ? ಆಮೇಲೆ ನಿಮ್ಮ ಹಸ್ಬೆಂಡ್ ಆದ್ಮೇಲೆ ಇನ್ನೂ ಕಾನ್ಫಿಡೆನ್ಸ್ ಬಂತು? ಅದಕ್ಕಾಗಿ ನನ್ಗೆ ಬಿದ್ದು 15 days ಆಯಿಲ್ ಮಸಾಜ್ ಮಾಡಿ ಎಲ್ಲ ಮಾಡಿದ್ರಿ. ಮಾಡಿದಾಗ ಪೇನ್ ರೆಡ್ಯೂಸ್ ಆಗಿತ್ತು, ಮತ್ತೆ ಪೇನ್ ಬರ್ತಾ ಇದ್ದಿದ್ದಕ್ಕೆ ಮತ್ತೆ ಇಲ್ಲಿಗೆ ಹಾಲಿಡೇಸ್ ಅಲ್ಲ, ಇವಾಗ ಹೋಗ್ಬಿಟ್ಟು ಬಂದು ಮಾತಾಡ್ಕೊಂಡ್ ಬರೋಣ ಅಂತ ನಾವು ಬಂದ್ವಿ. ಅಂದ್ರೆ ನಿಮಗೆ ಫ್ಯಾಮಿಲಿ ತರ ಆಗಿದ್ದಾರೆ ಆಯುರ್ಮಠಂ ಅವರು? ಹೌದು. ಸುಮ್ಮನೆ ಒಂದ್ಸಲಿ ಭೇಟಿ ಮಾಡ್ಕೊಂಡು ಹೋಗೋದಾ? ಹೌದು. ಅಂದ್ರೆ ಒಂದ್ಸತಿ ನಾವು ದೇವ್ರಿಗೆ ಬಂದಾಗೆಲ್ಲ ಭೇಟಿ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಪ್ರಾಬ್ಲಮ್ ಇರ್ಲಿ ಇಲ್ಲದೆ ಇರ್ಲಿ. ಈಗ 3 ದಿನ ಟ್ರೀಟ್ಮೆಂಟ್ ತಗೊಂಡಿದ್ದೀರಿ. ಅಂದ್ರೆ ಇವಾಗ ಸದ್ಯಕ್ಕೆ ಕೇಳ್ಬೇಕು ಅಂದ್ರೆ ನಮ್ಗೆ ನಿಂತ್ಕೊಳಕ್ಕೂ ಆಗ್ತಾ ಇಲ್ಲ, ನೋವು ಬರ್ತಾ ಇತ್ತು. 5-10 minutes ನಿಂತ್ಕೊಂಡ್ರೆ ಸಾಕು. ಈಗ ಸುಮಾರು ಹೊತ್ತಿಂದ ನಿಂತಿದ್ದೀರಲ್ಲ? ಇವಾಗ ಪೇನೇ ಇಲ್ಲ ಅಸಲಿಗೆ. ಇವಾಗ ನಮ್ಮ ಯಜಮಾನ್ ಹೇಳಿದ್ರು ಹೋಗೋಣ ಅಂದ್ರೆ ಹೋಗೋಣ ನಡೀರಿ ಅಂತ ಹೇಳಿದೆ. ನಾನು ಬಸ್ಸಲ್ಲಿ ಹೋಗೋಣ ಅಂತ ಹೇಳಿದ್ರೆ ಹೋಗೋಣ ಇನ್ಯಾಕೆ ಸುಮ್ಮನೆ ಅಂತ. ಇವಾಗ 3 days ಇಂದ ಅಂಗಡಿ ಬಾಗ್ಲು. ಅಂಗಡಿನೇ ಬಾಗ್ಲಾಕ್ ಬಂದಿದ್ದೀರಾ? ಹೌದು.
ಓಹೋ ಅದಕ್ಕೆ ಸರಿ ಅಂತ. ಅಂದ್ರೆ ನಿಮ್ಮ ಬಿಸ್ನೆಸ್ನೇ ನಿಲ್ಸ್ಬಿಟ್ಟು ಬಂದ್ಬಿಟ್ಟಿದ್ದೀರಾ, ಹೌದು. ಟ್ರೀಟ್ಮೆಂಟ್ ಅಷ್ಟೊಂದು ಇಂಪಾರ್ಟೆಂಟು ಆರೋಗ್ಯ ಅಂತೇಳಿ. ಹೌದು ಇಲ್ಲಿ ನೀವು ಬೇರೆ ಪೇಷಂಟ್ಸ್ಗೆಲ್ಲ ರೆಫರ್ ಮಾಡಕ್ಕೆ ಇಷ್ಟಪಡ್ತೀರಾ? ಹೌದು ಇಷ್ಟಪಡ್ತೀರಿ. ಮೊನ್ನೆನೂ ನಾವು ಇದಕ್ಕೆ ಹೋಗಿದ್ವಿ ಮಂತ್ರಾಲಯಕ್ಕೆ. ಅಲ್ಲಿ ಒಬ್ರು ವೀಲ್ ಚೇರ್ ಅಲ್ಲಿ ಬರ್ತಾ ಇದ್ರು. ನಮ್ಮ ಯಜಮಾನ್ರು ಹೇಳೋದಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ರು. ಅವ್ರು ಹೋದ್ರೆ ಹೋಗ್ಲಿ, ಹೋಗದೆ ಇದ್ರು ಹೋಗ್ಲಿ ಪರವಾಗಿಲ್ಲ, ನೀವು ಹೋಗಿ ಹಿಂಗೆ ಹೇಳಿ ಹಿಂಗಿದೆ, ಹಿಂಗ್ ನನ್ಗೂ ಕ್ಯೂರ್ ಆಗಿದೆ ಅಂತ ಹೇಳಿ ಅವ್ರು ಹೋಗೋಕೆ ಇಷ್ಟಪಟ್ರೆ ಹೋಗಿ ಒಂದ್ಸತಿ ಭೇಟಿ ಮಾಡ್ಲಿ ಡಾಕ್ಟರ್ನ. ಅಂದ್ರೆ ಅವಸ್ಥೆ ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗ್ಬೇಕು ಅಷ್ಟೇ. ದೊಡ್ಡ ಮನಸ್ಸು. ಅಂದ್ರೆ ಎಷ್ಟು ಜನ ಇಲ್ಲಿಗೆ ರೆಫರ್ ಮಾಡಿದ್ರೆ ಇಲ್ಲಿವರೆಗೆ? ನಮ್ಮ ಯಜಮಾನ್ರು ಯಾರಾದ್ರೂ ನೋವು ಸ್ವಲ್ಪ ಏನಾದ್ರೂ ಪೇನ್ ಇದೆ ಅಂದ್ರೆ ಅಲ್ಲಿಗೆ ಹೋಗಿ ಒಂದ್ಸತಿ ತೋರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿಂದ ಯಾರಾದ್ರೂ ಪೇನ್ ಇದೆ ಅಂದ್ರೆ ಆಯಿಲ್ ಅಲ್ಲಿಂದ ಬುಕ್ ಮಾಡಿ ಇಲ್ಲಿಗೆ ಆಯಿಲ್ ಕೊಟ್ಟು ಕಳಿಸ್ತಾರೆ. ಅಂಗಡಿಗೆ ಯಾರಾದ್ರೂ ಬರ್ಲಿ, ನಮ್ದು ಮೆಡಿಕಲ್ ಸ್ಟೋರ್, ಯಾರಾದ್ರೂ ಪೇನ್ ಇದೆ ಮೆಡಿಕಲ್ ಶಾಪ್ ರನ್ ಮಾಡ್ತಾರೆ. ಹೌದು, ಯಾರಾದ್ರೂ ಪೇನ್ ಇದೆ ಅಂತ ಹೇಳಿದ್ರೆ ಸಾಕು, ಅವ್ರಿಗೆ ನಮ್ಮ ಯಜಮಾನ್ರು ಆಯಿಲ್ ತರಿಸಿ ಕೊಡ್ತಾರೆ. ಇಲ್ಲಿ ಹಾಸ್ಪಿಟಲ್ ಆಯಿಲ್ ತರಿಸಿ ಕೊಡ್ತಾರೆ. ಇವಾಗ ನಮ್ಗೆ 4-5 ಸೆಟ್ ಆಯಿಲ್ ಪರ್ಚೇಸ್ ಮಾಡಿ ಹೋಗ್ಬೇಕು. ಓಹೋ, ಬಹಳ 4-5 ಮೆಂಬರ್ಸ್ ಹೇಳಿದ್ದಾರೆ ಆಯಿಲ್ ನಮಗೂ ತಂದ್ಕೊಡಿ ಅಂತ. ಇಲ್ಲಿ ಆಯುರ್ವೇದದಲ್ಲಿ ಸಿಬ್ಬಂದಿಗಳು, ಈ ಚಿಕಿತ್ಸಾ ರೀತಿಗಳು ಎಲ್ಲ ನಮ್ಗೇನೆಲ್ಲ ಸ್ಯಾಟಿಸ್ಫೈ ಆಗಿದೆ. ನಮ್ಮ ಮನೇಲಿ ಹೆಂಗಿದ್ದೀರೋ ಹಂಗಿದ್ದೀರಿ. ಓಕೆ. ಇಲ್ಲಿ ಊಟ ತಿಂಡಿ ಎಲ್ಲ ಅಷ್ಟೇ, ಊಟ ತಿಂಡಿನೂ ಚೆನ್ನಾಗಿದೆ. ಅಕಸ್ಮಾತ್ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಹಿಂಗಿದೆ ಅಂತ ಪ್ರಾಬ್ಲಮ್ ಹೇಳಿದ್ರೆ ಅವ್ರ ಅದನ್ನ ಕರೆಕ್ಷನ್ ಮಾಡ್ಕೊಳ್ತಾರೆ. ಹಂಗೆ ಕರೆಕ್ಷನ್ ಮಾಡ್ಕೊಳ್ತಾರೆ. ಬಹಳ ಸಂತೋಷ ಆಗ್ತಾ ಇದೆ. ಆಗೋಗಿದ್ದಾರೆ ಇಲ್ಲಿ ಆಯುರ್ಮಠದಲ್ಲಿ. ಅಂದ್ರೆ ನಿಮ್ಮ ನೋವಿನಿಂದ ಮುಕ್ತಿ ಮಾಡ್ಕೊಂಡಿದ್ದೀರಾ. ನಿಮ್ಮ ಈ ಮಾತುಗಳು ಬಹಳಷ್ಟು ಜನಕ್ಕೆ ಸ್ಫೂರ್ತಿ ತರುತ್ತೆ. ಅಂದ್ರೆ ಆಯುರ್ವೇದ ಅಂದಾಗ ಬಹಳಷ್ಟು ಜನ ನಂಬಿರೋದೇನಂದ್ರೆ ಬಹಳ ನಿಧಾನವಾಗಿ, ಬಟ್ ಇಲ್ಲಿ ನೀವ್ ಹೇಳೋ ಪ್ರಕಾರ ನೋಡಿದ್ರೆ ನಿಧಾನ ಅಲ್ಲ, ಇಲ್ಲಿ ಬೇಗನೆ ನಿಮ್ಗೆ ಆಗುತ್ತೆ. ಹೌದು, ನಿಧಾನನೇ ಹೇಳ್ತೀನಿ. ಅದರಿಂದ ಏನ್ ಸೈಡ್ ಎಫೆಕ್ಟು ಇಲ್ಲ. ಆಕ್ಚುಲಿ ತಗೊಂಡ್ರೇನು ನಮ್ಗೇನ್ ಇದಾಗಲ್ಲ. ಪಥ್ಯಗಳೆಲ್ಲ ಹೇಳ್ತಾರ ಇಲ್ಲಿ? ಏನು ಹೇಳಿಲ್ಲ ಪಥ್ಯಗಳು. ನಮಗ್ ಬೇಕು ಅಂದ್ರೆ ಸ್ವಲ್ಪ ನಾವು ಇರಬಹುದು. ಸ್ವೀಟು ಆಯಿಲು ಎಲ್ಲ ಸ್ವಲ್ಪ ಕಡಿಮೆ ತಗೊಂಡ್ರೆ ಹೆಂಗೂ ಮಲ್ಗಿರ್ತೀವಿ, ಫ್ಯಾಟ್ ರೆಡ್ಯೂಸ್ ಆಗುತ್ತೆ. ಹಾಗೆ ನಾವು ಬೇಕಾದ್ರೆ ಮೇಂಟೈನ್ ಮಾಡ್ಕೋಬಹುದು. ಈ ವಿಡಿಯೋ ನೋಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮನು ಸರ್ ಬಂದು ಭೇಟಿ ಮಾಡಿ, ಒಂದ್ಸತಿ ಅವ್ರ ಸಜೆಷನ್ ಕೇಳಿ, ನಿಮಗ್ ಸ್ಯಾಟಿಸ್ಫೈ ಆದ್ರೆ ಜಾಯಿನ್ ಆಗಿ ನಿಮ್ಮ ಹೆಲ್ತ್ ನ ಕೇರ್ ನ ನೀವು ಮಾಡ್ಕೊಳ್ಳಿ, ಕಾಪಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ತರ ರೆಗ್ಯುಲರ್ ಆಗಿ ವರ್ಷಕ್ಕೊಂದು ಈ 2-3 ದಿನದೊಂದು ಚಿಕಿತ್ಸೆ ತಗೊಂಡ್ರೆ ನಮಗೆ ಕಾಯಿಲೆನೇ ಬರೋದೇ ಇರಂಗೆ ಕಾಪಾಡ್ಕೋಬಹುದು ಅಂತ ಅನ್ಸುತ್ತೆ ನೀವ್ ಹೇಳೋ ಪ್ರಕಾರ. ಹೌದು, ತಗೋಬಹುದು. ಯಾಕೆಂದ್ರೆ ಬಾಡಿ ಎಲ್ಲ ಫ್ರೀ ಆಗಿರುತ್ತಲ್ಲ, ನಮ್ಗೆ ಮತ್ತೆ ಬರೋದಕ್ಕೇನು ಸ್ವಲ್ಪ ಇದಾಗುತ್ತಲ್ಲ. ಅಂದ್ರೆ ಸರ್ಕ್ಯುಲೇಷನ್ ಯಾವಾಗಲೂ ಚೆನ್ನಾಗಿರುತ್ತೆ ಬಾಡಿಯಲ್ಲಿ. ಮೊದ್ಲಿಗೂ ನೀವು 4 ವರ್ಷ ಇದ್ದಿದ್ದು ಮುಂಚೆಗೂ ಈಗಲಿಗೂ ನಿಮ್ಮೂರಲ್ಲಿ ನಿಮ್ಮನ್ನ ನೋಡಿದಾಗ ವ್ಯತ್ಯಾಸ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಏನಾದ್ರು ಹೇಳ್ತಾರ? ಜಾಸ್ತಿ ಕುಂಟ್ತಾ ಇದ್ದೆ. ನನ್ಗೆ ಕಾಲು ಇಲ್ಲಿಂದ 1.5 ಕಿಲೋಮೀಟರ್ ಸುತ್ತ ನಡೆಯೋಕ್ ಆಗ್ತಾ ಇರ್ಲಿಲ್ಲ. ಈಗ ಈ 3 ವರ್ಷದಿಂದ ಎಷ್ಟು ಕಿಲೋಮೀಟರ್ ನಡಿಬಹುದು ನಿಮ್ಗೆ? ನನ್ಗೆ ಒಂದ್ ಕನಿಷ್ಠ ಅಂದ್ರೆ ನನ್ ತಿರ್ತಿ ಬೆಟ್ಟ ಹತ್ತಲ್ಲ ಅಂತ ನಮ್ಮ ಯಜಮಾನ್ ಹೇಳಿದ್ರು, ಬೇಡ ಅಂತ. 7-8 ಕಿಲೋಮೀಟರ್ಸ್ ಇದೆ ಅಂತ. ಆದ್ರೂ ಸುಸ್ತಾಯ್ತು, ಇಲ್ಲ ಅಂತ ನಾನು ಹತ್ತಿದ್ದೆ ಮೊನ್ನೆ. ಆದ್ರೆ ಕಾಲ್ ನೋವು ಕಾಲ್ ನೋವು ಬಂದಿರ್ಲಿಲ್ಲ, ಬೆನ್ನು ನೋವು, ಏನು ಬಂದಿರ್ಲಿಲ್ಲ. ಆರಾಮಾಗಿ ಹತ್ತದೆ ಬಂದ್ರಿ, ಬಹಳ ಆಶ್ಚರ್ಯ ಮಾಡ್ಕೊಂಡು ಬಂದ್ರಿ. ಆಶ್ಚರ್ಯ. ಅವ್ರಾದ್ರೂ ಹೇಳ್ತಾ ಇದ್ರು, ಬೇಡ ಸುಮ್ನೆ ಯಾಕೆ ನೀನ್ ಮತ್ತೆ ಕಾಲ್ ಸ್ಟ್ರೈನ್ ಮಾಡ್ಕೊಳ್ತೀಯ ಅಂತ. ಇಲ್ಲ, ನಾವ್ ಅನ್ಕೊಂಡಿದೀರಿ ಹತ್ ಬಿಡೋಣ ಅಂತ ಹೇಳಿದ್ರಿ. ನಮ್ಮ ಯಜಮಾನ್ರು ಆದ್ರೂ ಟ್ರೀಟ್ಮೆಂಟ್ ಆಗಿದ್ರು, ಅವರು ನನ್ನ ಜೊತೆಲಿ ಹತ್ತಿದ್ರು. ಅವ್ರಿಗೂ ಏನು ಸಮಸ್ಯೆಗಳಾಗಿಲ್ಲ? ಏನು ಸಮಸ್ಯೆ ಆಗಿಲ್ಲ, ಅವ್ರು ಇನ್ನ ಆರಾಮಾಗಿದ್ರು. ನಾನಾದ್ರೂ ಸುಸ್ತಾಯ್ತು. ಸೊ ತಿರುಪತಿ ವೆಂಕಟೇಶ್ವರಂದು ಅನುಗ್ರಹ ನಿಮ್ಗೆ ಪೂರ್ತಿಯಾಗಿ ಸಿಕ್ಕಿದೆ ಅಂತಾನೆ ಆಯ್ತು. ಹೌದು, ದೇವರು ನಿಮಗೆ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ. ಅಂಡ್ ಬಹಳ ಸಂತೋಷ ಆಯ್ತು ನಿಮ್ಮ ಮಾತುಗಳನ್ನ ಕೇಳಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.